ಮತ್ತೆ ಈ ಥರ ಬೇಕು ಅನ್ನೋ ಡಿಮ್ಯಾಂಡ್ ಇದ್ದಾಗ ವೆಹಿಕಲ್ ಪರ್ಚೇಸ್ ಮಾಡ್ತಾರೆ. ಬಟ್ ಹೊಸಬ್ರಿಗೆ ಇದು ಯಾವ ರೀತಿ ಪರ್ಚೇಸ್ ಮಾಡಬೇಕು, ಎಲ್ಲಿ ಹೋಗಿ ಅಟ್ಯಾಚ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ವೆಹಿಕಲ್ ಹೆಂಗೆ ತಗೋಬೇಕು, ಸೊ ಇದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ನಾನೊಂದು ಹೇಳ್ತೀನಿ. ಬಟ್ ಅದು 100% ನೀವು ಅದನ್ನು ಟ್ರೈ ಮಾಡಬೇಕು. ಬಟ್ ಆದಮೇಲೆ ಗಾಡಿ ತಗೋಬೇಕು. ಈಗ ಹೇಳ್ತೀರಿ ಕಂಪ್ನಿದಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಗಾಡಿ ತೊಗೊಳೋದಲ್ಲ. ಸೊ ಕಂಪ್ನಿದಲ್ಲಿ ರಿಕ್ವೈರ್ಮೆಂಟ್ ಇರ್ತವೆ, ಪ್ರತಿ ಒಂದು ಕಂಪ್ನಿಗಳಲ್ಲೂ ರಿಕ್ವೈರ್ಮೆಂಟ್ ಇರ್ತವೆ. ಅಟ್ಯಾಚ್ಮೆಂಟ್ ಮಾಡುವಂತಹ ಕಂಪ್ನಿಗಳು ಯಾವುದ್ಯಾವ್ದು ಅಟ್ಯಾಚ್ಮೆಂಟ್ ಮಾಡಿಕೊಂಡು ಕೊಡ್ತಾ ಇರ್ತಾರೋ ಲೋಡ್ಗಳು, ಅಂಥವ್ರಿಗೆಲ್ಲನೂ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಕಂಪ್ನಿಗೆ ಗಾಡಿ ಅಟ್ಯಾಚ್ಮೆಂಟ್ ಮಾಡೋರು ಇದ್ದರೆ ಹಾಕಿ ಅಂತ ಹೇಳ್ತಾ ಇರ್ತಾರೆ. ಬಟ್ ನೀವು ಅದರಲ್ಲಿ ತಿಳ್ಕೊಬೇಕಾಗಿರೋ ಮೇಯ್ನ್ ವಿಷಯ ಏನಪ್ಪ ಅಂದರೆ, ಅವರು ಎಷ್ಟು ಬಾಡಿಗೆ ಕೊಡ್ತಾರೆ, ನಿಮಗೆ ಎಷ್ಟು ಖರ್ಚು ಬರುತ್ತೆ. ಒಂದು ಡ್ರೈವರ್ ಇಟ್ಟು ನೀವು ಒಂದು ಡೀಸೆಲ್ಗೆ ಎಲ್ಲ ನೀವು ಹಾಕ್ಕೊತೀರಿ ಅಂದರೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಉಳಿಯುತ್ತೆ, ಮತ್ತು ಎಷ್ಟು EMI ಕಟ್ಟಬೇಕು, ಇದೆಲ್ಲ ಕಳೆದ್ರೆ ತಿಂಗಳಿಗೆ ನಮ್ಗೆ ಎಷ್ಟು ಉಳಿಯುತ್ತೆ, ಇದು ವರ್ಕೌಟ್ ಆಗುತ್ತಾ ಅಂದ್ಬಿಟ್ಟು ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಉಳಿಯುತ್ತೆ ಅಂತ ಹೇಳಿದ್ರೆ ಇದು ಇವರು ಎಷ್ಟು ವರ್ಷ ನಿಮಗೆ ಬಿಸ್ನೆಸ್ ಕೊಡ್ತಾರೆ. ಯಾಕಂದರೆ ಗಾಡಿ ನೀವು ತಗೊಂಡ್ಮೇಲೆ ಅಟ್ಲೀಸ್ಟ್ ಮಿನಿಮಮ್ ಅಂದರೂ 1 ರಿಂದ 2 ವರ್ಷ EMIಗೆ ಹಾಕೊಂಡಿರ್ತಾರೆ. ಇಲ್ಲ ಮ್ಯಾಕ್ಸಿಮಮ್ ಅಂದರೆ 3 to 4 ಇಯರ್ಸ್ವರೆಗೂ EMIಗೆ ಹಾಕೊಂಡಿರ್ತಾರೆ. ಸೊ ಇವ್ರು ನಿಮಗೆ ಬಿಸ್ನೆಸ್ಸು ಎಷ್ಟು ವರ್ಷ ಕೊಡ್ಬೋದು, ಸೊ ಅದನ್ನು ಒಂದು ತಿಳ್ಕೊಬೇಕು. ಯಾಕಂದರೆ ಬಿಸ್ನೆಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಾಡಿಯನ್ನು ಹೊಸ್ದಾಗಿ ಅಟ್ಯಾಚ್ ಮಾಡಿಸ್ಕೊಂಡ್ಬಿಡ್ತಾರೆ. ಒಂದು 6 ತಿಂಗಳು ವರ್ಷ ಒಳಗಡೆ ಇಲ್ಲ ಲೋಡ್ ಇಲ್ಲ, ಸ್ವಲ್ಪ ಕಮ್ಮಿ ಆಗೋಗಿದೆ ಅಂತ ಹೇಳಿದ್ರೆ ನೀವು ಈ ತಿಂಗಳಿಗೆ EMI ಹೆಂಗೆ ಕಟ್ತೀರಾ. ಸೊ ಇದೆಲ್ಲನೂ ಪ್ಲ್ಯಾನ್ ಮಾಡ್ಕೋಬೇಕು. ಆಲ್ರೆಡಿ ಫೀಲ್ಡಲ್ಲಿ ಇರೋರಿಗೆ ಅವರೆಲ್ಲ ರೀತಿಯಲ್ಲಿ ಪ್ಲ್ಯಾನಿಂಗ್ ಇರುತ್ತೆ, ವರ್ಕೌಟ್ ಮಾಡಿರ್ತಾರೆ. ಈ ಕಂಪ್ನಿ ಇಲ್ಲಾಂದರೆ ಇನ್ನೊಂದು ಕಂಪ್ನಿ ಅವರು ಮೂಮೆಂಟ್ ಮಾಡೋದಕ್ಕೆ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಅವ್ರ ಹತ್ರ ಬೇಜಾನ್ ಇರುತ್ತೆ ಕಂಪ್ನಿಗಳು. ಸೊ ನಿಮ್ಗಳಿಗೆ ಹೊಸಬ್ರಿಗೆ ನಾನು ಏನು ಹೇಳೋದು ಅಂದರೆ, ಫಸ್ಟು ಒಂದೇ ಕಂಪ್ನಿ ನಂಬ್ಕೊಂಡು ಯಾವತ್ತೂ ಗಾಡಿ ಹಾಕೋಕ್ಕೆ ಹೋಗಬೇಡಿ. ಇನ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರೆ ನಾವು ಹೇಳೋದಲ್ಲ, ಇಷ್ಟು ವರ್ಕೌಟ್ ಹಾಕಿ ನಿಮಗೆ ವರ್ಕೌಟ್ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಹಾಕಿ. ಆಮೇಲೆ ಪ್ರತಿಯೊಂದು ಕಂಪ್ನಿದಲ್ಲೂ ಕೂಡ ರಿಮೈಂಡ್ ಇರುತ್ತೆ. ಬಟ್ ಅದರಲ್ಲಿ ಕೇಳ್ಕೊಳ್ಳಿ, ಒಂದೊಂದು ಕಂಪ್ನಿದಲ್ಲಿ ಫ್ಯೂಯಲ್ ಎಕ್ಸ್ಪೆನ್ಸಸ್ ಅವರೇ ಕೊಡ್ತಾರೆ. ಕೊಟ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಪೇಮೆಂಟ್ ಕೊಡೋ ಟೈಮಲ್ಲಿ ಲೆಸ್ ಮಾಡ್ಕೊಂಡು ಕೊಡ್ತಾರೆ. ಸೊ ಒಂದೊಂದು ಕಂಪ್ನಿ ಒಂದೊಂದು ಥರ ಇರುತ್ತೆ, ನೋಡ್ಕೊಳ್ಳಿ. ಯಾಕಂದರೆ ಫ್ಯೂಯಲ್ ಎಕ್ಸ್ಪೆನ್ಸಸ್ಸು ನೀವು ಕೈಯಿಂದ ಕೊಡಬೇಕಂದ್ರೆ ಅದು ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾಕಂದರೆ ಒಂದೊಂದು ಕಂಪ್ನಿದಲ್ಲಿ 2 ತಿಂಗಳಾದರೂ ಬಿಲ್ ಪಾಸ್ ಮಾಡಲ್ಲ. ಆವಾಗ ನೀವು 2 ತಿಂಗಳು ನಿಮ್ಮ ಕೆಪಾಸಿಟಿ ಇರಬೇಕು. ಅಂದರೆ ಫ್ಯೂಯಲ್ಗೆ ಆಗಲಿ, ಡ್ರೈವರ್ ನೀವೇನು ಒಪ್ಕೊಂಡಿರ್ತೀರೋ ಫೀಸು ಅಂದರೆ ಪೇಮೆಂಟು, ಅದನ್ನು ನಿಮ್ಮ ಕೈಲಿ ಕೊಡೋ ಅಷ್ಟು